ಮತ್ತು ಪವಿತ್ರಾತ್ಮನ ನಾಮದಲ್ಲಿ. ಪ್ರಿಯ ಸಹೋದರ ಸಹೋದರಿಯರೇ, ಗರಿಗಳ ಆಶೀರ್ವಚನ. 40 ದಿನಗಳ ತಪಸ್ಸು ಈ ದಿನದಿಂದ ತೀವ್ರತೆಯನ್ನು ಪಡೆಯುತ್ತದೆ. ಇಂದು ಗರಿಗಳ ಭಾನುವಾರವನ್ನು ಆಚರಿಸುವಾಗ ಮುಂದಿನ ಶುಭ ಶುಕ್ರವಾರ ಮತ್ತು ಪುನರುತ್ಥಾನದ ಭಾನುವಾರ, ಈ 2 ದಿನಗಳು ನಮ್ಮ ಕಣ್ಣ ಮುಂದೆ ಹಾದು ಹೋಗುತ್ತದೆ. ಗಲಿಲೆಯದಿಂದ ಜೆರುಸಲೇಮಿಗೆ ಬಂದ ಯೇಸು ತಮ್ಮ ಬದುಕಿನಲ್ಲಿ ಮಾಡಬೇಕಾದ ಕೊನೆಯ ಕಾರ್ಯದ ಬಗ್ಗೆ ಒಂದು ನಿರ್ಧಾರ ಕೈಗೊಂಡು ಬಂದಿದ್ದಾರೆ. ತನ್ನ ಈ ಉದ್ದೇಶ ಪೂರೈಸಲು ಯಾವ ಬೆಲೆ ತೆರಬೇಕಾಗಬಹುದು ಎಂಬ ಅರಿವು ಅವರಿಗಿದೆ. ಶುಭ ಶುಕ್ರವಾರದ ಛಾಯೆ ಅವರ ಕಣ್ಣ ಮುಂದಿದೆ. ಈ ಶುಭ ಶುಕ್ರವಾರದ ನಂತರ ಸಂತೋಷವು ಇಂದು ಕಾಣಿಸುತ್ತದೆ. ಜನ ಪ್ರಭುವನ್ನು ಸ್ವಾಗತಿಸುವ ರೀತಿ, ಅವರ ಬೋಧನೆ ಕೇಳಿ ಅವರನ್ನು ಹಿಂಬಾಲಿಸಲು ಮಾಡುವ ನಿರ್ಧಾರ ಎಲ್ಲವೂ ನಮಗೆ ಮಾರ್ಗದರ್ಶನವಾಗಬೇಕಿದೆ. ಪ್ರಭು ಮತ್ತು ಈ ಜನರ ಈ ಮಿಶ್ರ ಭಾವಗಳೊಂದಿಗೆ ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳೋಣ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭುವಿನ ಪಾಸ್ಕ ಹಬ್ಬವನ್ನು ಆಚರಿಸಲು ಕಳೆದ 5 ವಾರಗಳಿಂದ ದಾನ ಧರ್ಮಗಳಿಂದಲೂ ಜಪ ತಪಗಳಿಂದಲೂ ಸಿದ್ಧರಾಗುತ್ತಿದ್ದೇವೆ. ಇಂದು ಅಖಿಲ ಧರ್ಮ ಸಭೆಯೊಂದಿಗೆ ಈ ಹಬ್ಬವನ್ನು ಆಡಂಬರದಿಂದ ಕೊಂಡಾಡಲು ತೊಡಗುತ್ತೇವೆ. ತಮ್ಮ ಪೂಜ್ಯ ಯಾತನೆ, ಮರಣ ಹಾಗೂ ಪುನರುತ್ಥಾನದ ಮೂಲಕ ನಮ್ಮ ರಕ್ಷಣಾ ಕಾರ್ಯವನ್ನು ಪೂರ್ಣಗೊಳಿಸಲು ಯೇಸು ತಮ್ಮ ಪಟ್ಟಣವಾದ ಜೆರುಸಲೇಮನ್ನು ಪ್ರವೇಶಿಸಿದರು. ಅವರ ಈ ರಕ್ಷಣಾ ಕಾರ್ಯವನ್ನು ಭಕ್ತಿ ಭಾವದಿಂದ ಸ್ಮರಿಸುತ್ತಾ ಅಚಲ ವಿಶ್ವಾಸದಿಂದ ಅವರನ್ನ ಹಿಂಬಾಲಿಸೋಣ. ಕ್ರಿಸ್ತರ ಪೂಜ್ಯ ಯಾತನೆಯಲ್ಲಿ ಪಾಲ್ಗೊಳ್ಳುವ ನಾವು ಅವರ ಪುನರುತ್ಥಾನದ ಮಹಿಮೆಯಲ್ಲೂ ಪಾಲ್ಗೊಳ್ಳೋಣ. ಪ್ರಾರ್ಥಿಸೋಣ. ಸರ್ವಶಕ್ತರಾದ ಸದಾ ಜೀವಿಸುವ ದೇವರೇ, ಈ ಗರಿಗಳನ್ನ ಆಶೀರ್ವದಿಸಿ ಪಾವನಗೊಳಿಸಿರಿ. ಕ್ರಿಸ್ತ ರಾಜರನ್ನ ಕೊಂಡಾಡುತ್ತಾ ಅವರನ್ನು ಹಿಂಬಾಲಿಸುವ ನಾವು ಅವರ ಮುಖಾಂತರ ಅನಂತ ಜೆರುಸಲೇಮನ್ನ ಸೇರಲು ಶಕ್ತರಾಗುವಂತೆ ಕರುಣಿಸಿರಿ. ನಿಮ್ಮೊಂದಿಗೆ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಆ ಥರ ನೀಟಾಗಿ ಬರ್ತಾರಲ್ಲ ವಿಡಿಯೋ ಮಾಡಿ ಆಪ್ ಮಾಡಿ ಬರೋದು. Sailantak ban. ಜೀವವು ಸತ್ಯವು ಮಾರ್ಗವು ನೀವೇ, ಈತನೆಡೆ ಸಾಗಲು ಮಾರ್ಗವು ನೀವೇ. ನಿನ್ನಯ ನೆರವನ ಎಂದು ತಂದೆಯೇ ಹೊಸನ ಹೊಸ ನಿಮ್ಮಯ ನೆರವು